ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕರಾವಳಿಯ ಕೇಸರಿ ಕೋಟೆಯಲ್ಲಿ ಡಿಕೆಶಿ ರೌಂಡ್ಸ್. ಕರಾವಳಿಗೆ ಒಂದೇ ವಾರದಲ್ಲಿ 2ನೇ ಬಾರಿಗೆ ಪ್ರವಾಸ. ಕರಾವಳಿ ಪ್ರವಾಸದ ರಹಸ್ಯವನ್ನ ಬಿಚ್ಚಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಕರಾವಳಿಯಲ್ಲಿ ಜನರ ಭಾವನೆಗಿಂತ ಬದುಕು ಮುಖ್ಯ. ಭಾವನೆ ಬದಲು ಬದುಕಿನ ಮೇಲೆ ರಾಜಕೀಯ ಮಾಡಬೇಕು. ದಕ್ಷಿಣ ಕನ್ನಡದಲ್ಲಿ ನಮ್ಮವರು ಇಬ್ರು ಮಾತ್ರ ಗೆದ್ದಿದ್ದಾರೆ. ಇಲ್ಲಿ ನಮಗೆ ಪ್ರತಿನಿಧಿಗಳು ಬೇಕಲ್ವಾ? ಹಾಗಾಗಿ ಬರ್ತಿದ್ದೇನೆ. ನಮ್ಮ ಸರ್ಕಾರದಲ್ಲಿ ಇಲ್ಲಿನ ಮಂತ್ರಿಗಳು ಇರ್ಲಿ ಅನ್ನೋದು ನನ್ನ ಆಸೆ. ಕರಾವಳಿ ಕೇವಲ ಹಿಂದುತ್ವದ ಭದ್ರಕೋಟೆ ಅಂತ ಯಾರು ಹೇಳಿದ್ರು? ಎಲ್ಲ ಧರ್ಮಕ್ಕೂ ಕರಾವಳಿ ಭದ್ರಕೋಟೆ. ನಾವು ಎಲ್ಲ ಧರ್ಮದವರ ಪರ ಕೆಲಸ ಮಾಡ್ತೇವೆ. ಧರ್ಮಸ್ಥಳದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಪದೇ ಪದೇ ಅಲ್ಲಿಗೆ ಹೋಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಎದುರಾಗಿತ್ತು. ರಾಜಕೀಯವಾಗಿ ಸಾಕಷ್ಟು ರೀತಿಯಾದಂಥ ಕುತೂಹಲಕ್ಕೆ ಪ್ರಶ್ನೆಗಳಿಗೆ ಕಾರಣವಾಗಿತ್ತು. ಏನೋ ಒಂದು ಪ್ಲಾನ್, ಏನೋ ಒಂದು ಉದ್ದೇಶ ಇಟ್ಕೊಂಡೇ ಪದೇ ಪದೇ ಆ ಭಾಗಕ್ಕೆ ಹೋಗಿ ಬರ್ತಾ ಇದ್ದಾರೆ. ಪಕ್ಷ ಸಂಘಟನೆಯ ಗುರಿನೋ ಅಥವಾ ಇನ್ನೇನೋ ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆಲ್ಲ ಅವರೊಂದು ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿಂದ ನಮಗೆ ಪ್ರತಿನಿಧಿ ಒಬ್ಬರು ಬೇಕಲ್ವಾ, ಸಚಿವರೊಬ್ಬರು ಬೇಕಲ್ವಾ? ಸೊ ಆ ವಿಚಾರದ ಬಗ್ಗೆ ಅವರು ಮಾತನಾಡಿದ್ದಾರೆ. ಇಲ್ಲಿ ಕರಾವಳಿಯಲ್ಲಿ ಭಾಳ ಜನರ ಬದುಕು, ಭಾವನೆಗಿನ್ನ ಬದುಕು ಇಂಪಾರ್ಟೆಂಟ್. ಸೊ ಬದುಕಿದ್ರೆ ಭಾವನೆ. ಸೊ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಕ್ಕಿಂತ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತ ನಾವು ಕಾರ್ಯಕ್ರಮ. ಸೊ ಅದಕ್ಕೆ ನಾನು ಕರಾವಳಿ ಕ್ಷೇತ್ರ ಬರೀ ಇಬ್ಬರು ಮಾತ್ರ ಗೆದ್ದಿದ್ದಾರೆ. ನಮಗೆ ಜನರಿಗೂ ಒಳ್ಳೆಯದಾಗಬೇಕಲ್ಲ. ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ಇದೆ. ಮುಂದಕ್ಕೂ ಕೂಡ ಸರ್ಕಾರ ಬರ್ತದೆ, ಅದಕ್ಕೇನು ಅನುಮಾನ ಬೇಡ. ಬಟ್ ಇಲ್ಲೂ ಕೂಡ ಪ್ರತಿನಿಧಿಗಳು ಬೇಕಲ್ಲ ನನಗೆ. ಸೊ ಅದಕ್ಕೆ ಈಗ BJP ಓಟ್ ಹಾಕಿ ಗೆಲ್ಸಿದ್ರು. ಕಾಂಗ್ರೆಸ್ಸಿಂದ ಜನರಿಗೆ ಪ್ರತಿ ಒಂದು ಕುಟುಂಬಕ್ಕೂ ಸಹಾಯ ಆಗ್ತಾಯಿದೆ ಹೊರತು BJPಯಿಂದ ಏನಾಗ್ತಾ ಇರಲ್ಲ. ಅದಕ್ಕೆ ಅವ್ರಿಗೆಲ್ಲ ಮಂದಟ್ಟು ಮಾಡಬೇಕು. ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಸರ್ಕಾರನೂ ಇರಲಿ, ಅವರಲ್ಲೂ ಮಂತ್ರಿಗಳು ಆಗಬೇಕು ಅನ್ನೋದು ನಮ್ಮ ಆಸೆ. ಯಾರು ಹೇಳಿದ್ರಿ ಹಿಂದುತ್ವದ ಭದ್ರಕೋಟೆ ಅಂತ? ಎಲ್ಲ ಧರ್ಮಕ್ಕೂ ಇದೊಂದು ಭದ್ರಕೋಟೆ. ಇಲ್ಲಿರೋಂಥ ನೀರು, ಇಲ್ಲಿರೋಂಥ ದೇವಸ್ಥಾನ, ಇಲ್ಲಿರೋಂಥ ದರ್ಗಾ, ಇಲ್ಲಿರೋಂಥ ಪರಿಸರ, ಇಲ್ಲಿರೋಂಥ ವಾತಾವರಣ, ಇಲ್ಲಿರೋಂಥ ಸಮುದ್ರ ಜಾತಿ ಮೇಲಿದೆಯಾ? ಜಾತಿ ಏನಿಲ್ಲ, ನೀತಿ ಮೇಲಿದೆ. ಇಲ್ಲಿರೋಂಥ ಶೈಕ್ಷಣಿಕ ಕ್ಷೇತ್ರ, ಇಲ್ಲಿರೋಂಥ ಬ್ಯಾಂಕ್ಗಳು, ಇಲ್ಲಿರೋಂಥ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಿದೆ? ಎಲ್ಲರಿಗೂ ಇದೆ. ಇದೇನು ಬರೀ ಹಿಂದೂ ಅನ್ನೋದಿಲ್ಲ. ಕೆಲವ್ರು ಮಾತ್ರ ಹಿಂದೂ, ನಾವು ಮುಂದು ಅಂತಾರೆ. ನಾವು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು, ಜೈನರು, ಒಕ್ಕಲಿಗರು, ಲಿಂಗಾಯತರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಎಲ್ರಿಗೂ ಇದ್ದಿದ್ದೆ ಪ್ರಶ್ನೆ, ಯಾಕೆ ಪದೇ ಪದೇ ಮಂಗಳೂರು ಕಡೆ ಹೆಚ್ಚಿನ ಒಲವನ್ನು ಇಟ್ಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು? ಏನು ಹೇಳೋದಕ್ಕೆ ಹೊರಡ್ತಾ ಇದ್ದಾರೆ, ಯಾವ ಪ್ರಯತ್ನದಲ್ಲಿದ್ದಾರೆ ಅಂತ ಫೈನಲಿ ಒಂದು ಕ್ಲಾರಿಟಿ ಅವರೇ ಕೊಟ್ಟಿದ್ದಾರೆ. ಇಬ್ಬರೇ ಇದ್ದಾರೆ, ನಮಗೆ ಇಲ್ಲಿಂದ ಒಬ್ಬರು ಸಚಿವರು ಬೇಕು ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ಈ ಮುಖಾಂತರವಾಗಿ ಹಾಗಿದ್ರೆ ರಾಜಕೀಯ ಉದ್ದೇಶ, ರಾಜಕೀಯದ ಲಾಭಕ್ಕಾಗಿಯೇ ಡಿಕೆ ಶಿವಕುಮಾರ್ ಅವರು ಹೆಚ್ಚಿನದಾಗಿ ಆ ಕಡೆ ಒಲವು ತೋರಿಸ್ದಂಗಿದೆ. ಆ ನೀತಿ ನಿಜಕ್ಕೂ ಕೂಡ ಇದನ್ನ ಇವತ್ತು ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ನಿರಂತರವಾಗಿ ಅವರ ಕರಾವಳಿ ಭಾಗದಲ್ಲಿ ಓಡಾಟವನ್ನ ಮಾಡ್ತಾ ಇರೋದು ನಿಜಕ್ಕೂ ಸಾಕಷ್ಟು ಒಂದು ಕುತೂಹಲ ಕಾರಣವಾಗಿತ್ತು. ಯಾಕೆ ಡಿಕೆ ಶಿವಕುಮಾರ್ ಅವರು ಇಷ್ಟು ಕರಾವಳಿಯಲ್ಲಿ ಓಡಾಟ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಇಲ್ಲಿನ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಜಿಲ್ಲೆಗೆ ಅಷ್ಟು ಭೇಟಿ ನೀಡಿಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಪಕ್ಷ ಬಲವರ್ಧನೆಗೋಸ್ಕರ, ಇನ್ನಷ್ಟು ಅವರ ಒಂದು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಕ್ಕೋಸ್ಕರ, ಅವರ ವೋಟ್ ಬ್ಯಾಂಕ್ ಅನ್ನ ಬಲಿಷ್ಠಪಡಿಸೋದಕ್ಕೋಸ್ಕರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಅಭ್ಯರ್ಥಿಗಳು ಎಲ್ಲರೂ ಕೂಡ ಈ ಬಾರಿ ಡಿಕೆ ಶಿವಕುಮಾರ್ ಬಣದವರಾಗಿದ್ರು ಕೂಡ ಅದರಲ್ಲಿ ಇಬ್ಬರು ಮಾತ್ರ ಗೆಲುವನ್ನ ಸಾಧಿಸಿದ್ದಾರೆ. ಒಬ್ಬರು ಯುಟಿ ಖಾದರ್, ಇನ್ನೊಬ್ಬರು ಅಶೋಕ್ ರಾಯ್ ಬಿಟ್ಟರೆ ಎಲ್ಲರೂ ಕೂಡ ಪರಾಜಿತರಾಗಿದ್ದಾರೆ. ಆ ಪರಾಜಿತ ಅಭ್ಯರ್ಥಿಗಳೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಬಣದವರು. ಹಾಗಾಗಿ ಅವರು ಯೋಜನೆ ಮಾಡ್ತಾ ಇರುವಂತಹ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಯಾವುದನ್ನು ಕೂಡ ಮಿಸ್ ಮಾಡ್ತಾ ಇಲ್ಲ. ಒಂದು ಕಡೆಯಿಂದ ಹಿಂದುತ್ವದ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಪಕ್ಷ ಬಲವರ್ಧನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಮತ್ತೆ ಬೆಳ್ತಂಗಡಿಗೆ ಬಂದಿದ್ದಾರೆ, ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಬೇಕಿದ್ದಾರೆ. ಇನ್ನು ಇಲ್ಲಿಂದ ಒಂದು ಮುನ್ನುಡಿ ಅಂತ ಹೇಳ್ತಾ ಹೋಗ್ಬೋದು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದು ವಿಸ್ತರಣೆ ಆಗ್ತಾ ಹೋಗುತ್ತೆ. ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಅನ್ನುವಂತ ರೀತಿಯಲ್ಲಿ ಇದರ ನೇತೃತ್ವವನ್ನ ಡಿಕೆ ಶಿವಕುಮಾರ್ ಅವರೇ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮತ್ತು ಬಿಜೆಪಿಯ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ ಅನ್ನುವಂತ ರೀತಿಯ ಒಂದು ವಿಚಾರವನ್ನು ಅವರ ಮುಂದಿಟ್ಟಂತ ಸಂದರ್ಭದಲ್ಲಿ ಕೂಡ ಯಾರು ಹೇಳಿದ್ದು ಇದು ಹಿಂದುತ್ವದ ಭದ್ರಕೋಟೆ ಅನ್ನುವಂಥದ್ದು? ಮುಂದಿನ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಮ್ಮ ಒಂದು ಕದಂಬ ಬಾಹುಗಳನ್ನ ನಾವು ವಿಸ್ತರಣೆ ಮಾಡ್ತಾ ಇದ್ದೀವಿ, ಇಲ್ಲಿ ಮುಂದಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವ ರೀತಿಯ ಒಂದು ಸಂದೇಶವನ್ನು ಬಿಜೆಪಿಗರಿಗೆ ರವಾನಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.